ಮಿತ್ರರೇ ನಮಸ್ಕಾರ. ಮಿತ್ರರೇ, ನಮ್ಮ ದೇಶದಲ್ಲಿ ಕೆಲವುದು ನಡೆಯುತ್ತಲ್ಲ, ಅದು ಇನ್ನೆಲ್ಲೂ ಕೂಡ ನಡೆಯೋದಕ್ಕೆ ಸಾಧ್ಯ ಇಲ್ಲ. ನಾವು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದವರಿಗೂ ಕೂಡ ಸನ್ಮಾನ ಮಾಡ್ತೀವಿ, ಅವರನ್ನು ಇತಿಹಾಸ ಪುರುಷರು ಅಂತ ಹೇಳಿ ಕೊಂಡಾಡ್ತೀವಿ, ನಮ್ಮ ಮಕ್ಕಳಿಗೆ ಅವರ ಇತಿಹಾಸವನ್ನು ಬೋಧಿಸ್ತೀವಿ. ಇದು ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ, ಮುಂದೆಯೂ ಕೂಡ ನಡೆಯುತ್ತೆ. ಯಾಕೆಂದರೆ ಇದು ಇವತ್ತು ರಾಜಕಾರಣದ ಭಾಗ. ಯಾಕೆ ಈ ಪೀಠಿಕೆಯನ್ನು ಹಾಕ್ತಾ ಇದ್ದೀನಿ ಅಂತಂದರೆ, ಈ ದೇಶದಲ್ಲಿ ಇವತ್ತಿಗೂ ಕೂಡ ಔರಂಗಜೇಬನ ಸಮಾಧಿ ಇದೆ. ಔರಂಗಜೇಬನ ಬಗ್ಗೆ ನಮ್ಮ ಮಕ್ಕಳು ಓದ್ತಾ ಇದ್ದಾರೆ, ನಾವು ಕೂಡ ಅದನ್ನೇ ಓದ್ಕೊಂಡು ಬಂದಿದ್ದೀವಿ. ಅಷ್ಟೇ ಏಕೆ, ಈ ದೇಶದಲ್ಲಿ ದುರಾಡಳಿತ ಮಾಡಿದಂಥ ತುಗ್ಲಕ್ ಹೆಸರಿನಲ್ಲಿ ರಸ್ತೆಗಳಿದೆ. ಯಾರ್ಯಾರು ಈ ದೇಶವನ್ನು ಕೊಳ್ಳೆ ಹೊಡೆದ್ರು ಅವರ ಹೆಸರುಗಳನ್ನು ಈ ದೇಶದ ರಸ್ತೆಗಳಿಗಿಟ್ಟಿದ್ದೀವಿ, ಅವರ ಹೆಸರಿನಲ್ಲಿ ಸ್ಮಾರಕಗಳನ್ನು ಕಟ್ಕೊಂಡಿದ್ದೀವಿ, ಅವರನ್ನು ನಮ್ಮ ಇತಿಹಾಸ ಪುರುಷರು ಅಂತ ನಮ್ಮ ಇತಿಹಾಸದ ಪುಸ್ತಕಕ್ಕೆ ಸೇರಿಸಿದ್ದೀವಿ. ಮಿತ್ರರೇ, ಈ ವಿಚಾರ ಈಗ ಯಾಕೆ ಪ್ರಸ್ತಾಪ ಆಗ್ತಾ ಇದೆ ಅಂತಂದರೆ, ಮಹಾರಾಷ್ಟ್ರದಲ್ಲಿ ಒಂದು ದೊಡ್ಡ ಪ್ರತಿಭಟನೆ ಆರಂಭವಾಗಿದೆ. ದೊಡ್ಡ ಸಂಖ್ಯೆಯಲ್ಲಿ ಹಿಂದೂ ಸಂಘಟನೆಗಳು ಬೀದಿಗಿಳಿದಿದ್ದಾವೆ. ಯಾಕೋಸ್ಕರವಾಗಿ ಅಂತಂದರೆ, ಔರಂಗಜೇಬನ ಸಮಾಧಿಯನ್ನು ತೆರವುಗೊಳಿಸಬೇಕು. ಮಹಾರಾಷ್ಟ್ರದಲ್ಲಿ ಔರಂಗಜೇಬನ ಸಮಾಧಿ ಇರಕೂಡದು, ಅದನ್ನು ಬುಲ್ಡೋಸರ್ನಿಂದ ಧ್ವಂಸ ಮಾಡಬೇಕು ಅಂತ ಅವರು ಬೀದಿಗಿಳಿದಿದ್ದಾರೆ. ಈ ಹೋರಾಟ ಈಗ ತೀವ್ರಗೊಂಡಿದೆ. ಮಹಾರಾಷ್ಟ್ರ ಸರ್ಕಾರವೂ ಕೂಡ ಒತ್ತಡಕ್ಕೆ ಸಿಕ್ಕಾಕೊಂಡಿದೆ. ಸ್ವತಃ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಈ ಹೋರಾಟದ ಕುರಿತಾಗಿ ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಶಿವಸೇನೆ ಮಾತ್ರ ಉಲ್ಟಾ ಸ್ಟ್ಯಾಂಡ್ ಅನ್ನು ತೆಗೆದುಕೊಂಡಿದೆ. ಯಾವ ಬಾಳಾಸಾಹೇಬ್ ಠಾಕ್ರೆ ಔರಂಗಜೇಬನ ವಿರುದ್ಧವಾಗಿ ಕಿಡಿಕಾರ್ತಾ ಇದ್ರು, ಔರಂಗಜೇಬನ ಹೆಸರಿನಲ್ಲಿದ್ದಂತಹ ನಗರವನ್ನೇ ತೆರವು ಮಾಡಬೇಕು ಅಂತ ಹೋರಾಟವನ್ನು ಆರಂಭಿಸಿದ್ರು, ಅದೇ ಬಾಳಾಸಾಹೇಬ್ ಠಾಕ್ರೆಯ ಪುತ್ರ ಈಗ ಔರಂಗಜೇಬನ ಇತಿಹಾಸವನ್ನು ಸಂರಕ್ಷಿಸಬೇಕು, ಅದು ಈ ದೇಶದ ಇತಿಹಾಸ, ಔರಂಗಜೇಬನ ಸ್ಮಾರಕವನ್ನು ನಾವು ಕಾಪಾಡಿಕೊಳ್ಳಬೇಕು ಅಂತ ಹೇಳಿ ಔರಂಗಜೇಬನ ಪರವಾಗಿ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಮಿತ್ರರೇ, ಈ ವಿಚಾರದಲ್ಲಿ ದೊಡ್ಡ ರಾಜಕಾರಣ ಆಗ್ತಾ ಇದೆ. ಮಹಾರಾಷ್ಟ್ರ ಹೊತ್ತಿ ಉರಿದಿದೆ. ಔರಂಗಜೇಬನ ಸಮಾಧಿಯನ್ನು ತೆರವು ಮಾಡುವಂತಹ ಪ್ರತಿಭಟನೆಯಲ್ಲಿ ಧರ್ಮಗ್ರಂಥ ಸುಡಲಾಗಿದೆ ಎನ್ನುವಂತಹ ಆರೋಪವೂ ಕೂಡ ಕೇಳಿಬಂದಿದೆ. ಇದಕ್ಕೋಸ್ಕರವಾಗಿ ಅನೇಕರು ಬೀದಿಗಿಳಿದು ಕಲ್ಲು ತೂರಾಟ ಮಾಡಿದ್ರು. ಹೀಗಾಗಿ ಮಹಾರಾಷ್ಟ್ರದಲ್ಲಿ ಒಂದು ರೀತಿಯ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿದೆ. ಮಿತ್ರರೇ, ಹಾಗಾದ್ರೆ ಏನಿದು ವಿವಾದ? ಔರಂಗಜೇಬನ ಸಮಾಧಿಯನ್ನ ಮಹಾರಾಷ್ಟ್ರದಲ್ಲಿ ಯಾಕೆ ನಿರ್ಮಾಣ ಮಾಡಲಾಗಿದೆ? ಔರಂಗಜೇಬನ ಸಮಾಧಿಯನ್ನ ಈಗ ತೆರವು ಮಾಡಬೇಕು ಅಂತೇಳಿ ಹಿಂದೂ ಸಂಘಟನೆಗಳು ಯಾಕೆ ಹೋರಾಟವನ್ನು ಆರಂಭಿಸಿದಾವೆ? ಇದನ್ನ ತೆರವು ಮಾಡೋದಕ್ಕೆ ಸಾಧ್ಯ ಇದೆಯಾ? ಮಹಾರಾಷ್ಟ್ರ ಸರ್ಕಾರದ ಸ್ಟ್ಯಾಂಡ್ ಏನು? ಈಗ ಉದ್ಧವ್ ಠಾಕ್ರೆ ಔರಂಗಜೇಬನ ಸಮಾಧಿಯ ಪರವಾಗಿ ಮಾತನಾಡ್ತಿರೋದಾದ್ರೂ ಯಾಕೆ? ಇದೆಲ್ಲದರ ಬಗ್ಗೆ ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಬಾಲಿವುಡ್ನಲ್ಲಿ ಸಂಭಾಜಿ ಮಹಾರಾಜರ ಕುರಿತಾದಂತಹ ಒಂದು ಫಿಲ್ಮ್ ರಿಲೀಸ್ ಆಗಿದೆ. ಇಡೀ ದೇಶಾದ್ಯಂತ ಬಹಳ ಸದ್ದು ಮಾಡಿದಂತಹ ಸಿನಿಮಾ ಅದು. ಅಂದ್ರೆ ಶಿವಾಜಿಯ ಪುತ್ರ ಸಂಭಾಜಿ ಮಹಾರಾಜರನ್ನ ಯಾವ ರೀತಿಯಾಗಿ ಔರಂಗಜೇಬ ಹತ್ಯೆ ಮಾಡ್ದ, ಎಷ್ಟು ಮೋಸ ನಡೆದಿದೆ ಇತಿಹಾಸದಲ್ಲಿ, ಔರಂಗಜೇಬನ ಕ್ರೂರತ್ವ ಯಾವ ಹಂತದಲ್ಲಿತ್ತು, ಇದೆಲ್ಲದರ ಬಗ್ಗೆ ಆ ಸಿನಿಮಾದಲ್ಲಿ ಎಳೆ ಎಳೆಯಾಗಿ ಬಿಚ್ಚಿಡಲಾಗಿದೆ. ಅದಾದ ಬಳಿಕ ಈ ಔರಂಗಜೇಬನ ಕ್ರೂರತ್ವ ಜನರಿಗೆ ಹೆಚ್ಚಾಗಿ ರೀಚ್ ಆಗೋದಕ್ಕೆ ಶುರುವಾಗಿದೆ. ಇದರ ನಡುವೆ ಮಹಾರಾಷ್ಟ್ರದಲ್ಲಿ ಒಂದು ದೊಡ್ಡ ಪ್ರತಿಭಟನೆ ಆರಂಭವಾಯಿತು. ಆ ಪ್ರತಿಭಟನೆ ಆರಂಭವಾಗೋದಕ್ಕೆ ಕಾರಣ ಏನು ಕೇಳಿದ್ರೆ, ಮಹಾರಾಷ್ಟ್ರದ ಸಂಭಾಜಿನಗರದಲ್ಲಿರುವಂತಹ ಔರಂಗಜೇಬನ ಸಮಾಧಿ. ಮಿತ್ರರೇ, ನಿಮಗೊಂದು ಆಶ್ಚರ್ಯ ಆಗಬಹುದು. ಔರಂಗಜೇಬ ದೆಹಲಿಯಲ್ಲಿ ಆಳ್ವಿಕೆ ನಡೆಸಿದಂತಹ ಒಬ್ಬ ಮೊಘಲ್ ದೊರೆ. ಆತ ಸತ್ರೆ ದೆಹಲಿಯಲ್ಲಿ ಸಮಾಧಿ ಮಾಡಬೇಕಾಗಿತ್ತು. ಯಾಕೆ ಮಹಾರಾಷ್ಟ್ರದ ಸಂಭಾಜಿನಗರದಲ್ಲಿ ಆತನ ಸಮಾಧಿ ಇದೆ ಅಂತ? ಮಿತ್ರರೇ, ಈ ಸಂಭಾಜಿನಗರ ಇದೆಯಲ್ಲ, ಮೊದಲು ಔರಂಗಾಬಾದ್ ಆಗಿತ್ತು. ಔರಂಗಜೇಬನ ಹೆಸರಿನಲ್ಲೇ ಒಂದು ನಗರವನ್ನೇ ನಿರ್ಮಾಣ ಮಾಡಲಾಗಿತ್ತು. ಅನಂತರ ಸಾಕಷ್ಟು ಹೋರಾಟ ಆಗುತ್ತೆ. ಔರಂಗಜೇಬನ ಹೆಸರನ್ನ ತೆಗೆದುಹಾಕಿ ಅಲ್ಲಿ ಛತ್ರಪತಿ ಸಂಭಾಜಿ ಮಹಾರಾಜರ ಹೆಸರನ್ನ ಇಡಲಾಗುತ್ತೆ. ಇವತ್ತು ಆ ನಗರವನ್ನ ಛತ್ರಪತಿ ಸಂಭಾಜಿ ನಗರ ಅಂತ ಕರೆಯಲಾಗುತ್ತೆ. ಆದ್ರೆ ಮಿತ್ರ, ಅಲ್ಲಿ ಈಗಲೂ ಕೂಡ ಔರಂಗಜೇಬನ ಸಮಾಧಿ ಇದೆ. ಯಾಕೆ ಅಲ್ಲಿ ಔರಂಗಜೇಬನ ಸಮಾಧಿ ಇದೆ ಅಂತಂದ್ರೆ, ಔರಂಗಜೇಬ 1707ರಲ್ಲಿ ಸತ್ತೋಗ್ತಾನೆ. ಅವನು ಸಾಯೋದಕ್ಕೆ ಮುಂಚೆ ಒಂದು ಇಚ್ಛೆಯನ್ನ ಹೊಂದಿದ್ನಂತೆ. ಏನಂತ? ನನ್ನ ಸಮಾಧಿಯನ್ನ ಮುಸ್ಲಿಂ ಧರ್ಮಗುರುವಾಗಿದ್ದಂತ ಶೇಖ್ ಜೈನುದ್ದೀನ್ ಸಮಾಧಿಯ ಪಕ್ಕದಲ್ಲೇ ಮಾಡಬೇಕು ಅಂತ. ಹೀಗಾಗಿ ಔರಂಗಜೇಬ ಸತ್ತು ಹೋದ ಬಳಿಕ ಆತನ ಸಮಾಧಿಯನ್ನ ಶೇಖ್ ಜೈನುದ್ದೀನ್ ದರ್ಗಾದ ಪಕ್ಕದಲ್ಲೇ ಮಾಡಲಾಗಿದೆ. ಆರಂಭದಲ್ಲಿ ಔರಂಗಜೇಬನ ಸಮಾಧಿಯನ್ನ ಮಣ್ಣಿನ ಇಟ್ಟಿಗೆಗಳಿಂದ ಮಾಡಲಾಗಿತ್ತು. ಆದರೆ ಇದು ಕಾಲಾನಂತರದಲ್ಲಿ ಹಾನಿಯಾಗಿತ್ತು. ಆದರೆ ಬ್ರಿಟಿಷ್ ವೈಸ್ರಾಯ್ ಕರ್ಜನ್ ಇದನಲ್ಲ, ಈತ ಈ ಔರಂಗಜೇಬನ ಸಮಾಧಿಯನ್ನ ಶಿಲಾಮಯ ಮಾಡ್ತಾನೆ. ಅಂದ್ರೆ ಶಿಲೆಯಿಂದ ಅದನ್ನ ನಿರ್ಮಾಣ ಮಾಡ್ತಾನೆ. ಈ ಬ್ರಿಟಿಷರು ಭಾರತದಲ್ಲಿ ಮಾಡಿದ್ದು ಇಂತಹ ಕಿತ್ತೋದ ಕೆಲಸವನ್ನೇ. ಈ ಬ್ರಿಟಿಷರಿಗೆ ಔರಂಗಜೇಬನ ಸಮಾಧಿಯನ್ನ ಕಟ್ಟುವಂತಹ ಅವಶ್ಯಕತೆ ಆದ್ರೂ ಏನಿತ್ತು? ಏನು ಧಾರ್ಮಿಕ ಕಾರಣವಾ? ಅಥವಾ ಔರಂಗಜೇಬ ಈ ಬ್ರಿಟಿಷರಿಗೆ ಏನಾದರೂ ದಯಾದಿಯಾಗಿದ್ನ? ಆದರೂ ಸಹ ಕರ್ಜನ್ ಈ ಔರಂಗಜೇಬನ ಸಮಾಧಿಯನ್ನ ಶಿಲಾಮಯ ಮಾಡ್ತಾನೆ. ನಂತರ 1951ರಲ್ಲಿ ಕಾಂಗ್ರೆಸ್ ಸರ್ಕಾರ ಈ ಔರಂಗಜೇಬನ ಸಮಾಧಿಯನ್ನ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾಗೆ ವಹಿಸುತ್ತೆ. ಈಗ ಇದನ್ನ ಕಂಟ್ರೋಲ್ ಮಾಡ್ತಾ ಇರುವಂತಹದ್ದು, ಇದರ ಮೇಲ್ವಿಚಾರಣೆಯನ್ನ ನೋಡ್ಕೊಳ್ತಾ ಇರುವಂತಹದ್ದು ASI. ಅಂದ್ರೆ ಈ ಔರಂಗಜೇಬನ ಸಮಾಧಿಗೆ ಈ ದೇಶದ ಟ್ಯಾಕ್ಸ್ ಪೇಯರ್ ಹಣವನ್ನ ವೆಚ್ಚ ಮಾಡಿ ಅದನ್ನ ನಿರ್ವಹಣೆ ಮಾಡಲಾಗ್ತಾ ಇದೆ. ಇದು ಈಗ ಅನೇಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಮಿತ್ರರೇ, ಔರಂಗಜೇಬನ ಸಮಾಧಿ ಇದ್ರೆ ಇಷ್ಟೆಲ್ಲ ವಿವಾದ ಆಗ್ತಾ ಇತ್ತೋ ಇಲ್ವೋ? ಇತ್ತೀಚಿನ ದಿನಗಳಲ್ಲಿ ಒಂದು ಹೊಸ ಸಂಪ್ರದಾಯ ಹುಟ್ಕೊಂಡಿದೆ. ಔರಂಗಜೇಬ ಕೂಡ ಒಬ್ಬ ಧರ್ಮಾಂಧ. ಆತ ತನ್ನ ತಂದೆಯನ್ನ ಜೈಲಿನಲ್ಲಿಟ್ಟಿದ್ದ, ತನ್ನ ಅಣ್ಣನನ್ನೇ ಕೊಂದು
ಅಧಿಕಾರವನ್ನು ನಡೆಸಿದಂಥವನು, ಆತ ಯಾವ ವಿಚಾರದಲ್ಲೂ ಕೂಡ ಈ ದೇಶಕ್ಕೆ ಮಾದರಿಯಾಗುವಂತಹ ವ್ಯಕ್ತಿಯೇ ಅಲ್ಲ. ಅಥವಾ ನಮ್ಮ ಮಕ್ಕಳು ಔರಂಗಜೇಬನಿಂದ ತಿಳಿದುಕೊಳ್ಳಬೇಕಾದಂತಹ ಒಂದೇ ಒಂದು ವಿಚಾರವೂ ಕೂಡ ಇಲ್ಲ. ಆದರೂ ಈ ಧರ್ಮಾಂಧರಿಗೆ ಮಾತ್ರ ಈ ಔರಂಗಜೇಬ ಮಹಾಧರ್ಮಿಷ್ಠನಂತೆ ಕಾಣ್ತಾನೆ, ಧರ್ಮವನ್ನು ಉದ್ಧಾರ ಮಾಡಿದವನಂತೆ ಕಾಣ್ತಾನೆ. ಹೀಗಾಗಿ ಈ ಔರಂಗಜೇಬನ ಸಮಾಧಿ ಇದೆಯಲ್ಲ, ಅಲ್ಲಿಗೆ ಹೋಗುವಂತಹ ಕೆಲ ಮತಿಗೇಡಿಗಳು ಈ ಔರಂಗಜೇಬನ ಸಮಾಧಿಗೆ ಚಾದರನ್ನು ಹೊದಿಸ್ತಾರೆ. ಈ ಇಸ್ಲಾಂ ಧರ್ಮದಲ್ಲಿ ಧರ್ಮಗುರುಗಳ ದರ್ಗಾಗಳೇನಿರುತ್ತೆ ಅಲ್ಲಿ ಚಾದರ್ ಹೊದಿಸುವಂತಹ ಸಂಪ್ರದಾಯ ಇದೆ. ಅದೇ ಪ್ರಕಾರವಾಗಿ ಔರಂಗಜೇಬನ ಸಮಾಧಿಗೂ ಕೂಡ ಚಾದರ್ ಹೊದಿಸುವಂತಹ ಹೊಸ ಸಂಪ್ರದಾಯ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಇದರ ವಿರುದ್ಧ ಪ್ರತಿಭಟನೆ ಆಗ್ತಾ ಇದೆ. ಅದು ಅಲ್ಲದೆ ಮಿತ್ರರೇ, ಔರಂಗಜೇಬನ ಸಮಾಧಿ ಇರುವಂತಹದ್ದು ಮಹಾರಾಷ್ಟ್ರದಲ್ಲಿ. ಔರಂಗಜೇಬನ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡಿದ್ದೇ ಶಿವಾಜಿ ಮಹಾರಾಜರು ಮತ್ತು ಅವರ ಮರಾಠಿ ಸಾಮ್ರಾಜ್ಯ. ಔರಂಗಜೇಬನಿಗೆ ಮರಾಠಿ ಸಾಮ್ರಾಜ್ಯವನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ. ಸಂಭಾಜಿ ಮಹಾರಾಜರನ್ನು ಹತ್ಯೆ ಮಾಡಿದ್ರೂ ಕೂಡ ಇಡೀ ಮರಾಠ ಸಾಮ್ರಾಜ್ಯವನ್ನು ಪತನಗೊಳಿಸೋದಕ್ಕೆ ಸಾಧ್ಯವಾಗಿಲ್ಲ. ಅಂದ್ರೆ ಅಷ್ಟರ ಮಟ್ಟಿಗೆ ಈ ಔರಂಗಜೇಬನನ್ನ ತಡೆದಂತವರು ಮರಾಠರು. ಹೀಗಿರುವಾಗ ಅದೇ ಮಹಾರಾಷ್ಟ್ರದಲ್ಲಿ ಔರಂಗಜೇಬನ ಸಮಾಧಿಯನ್ನ ಮಾಡಿಕೊಂಡು ಅಲ್ಲಿ ಚಾದರ್ ಹೊದಿಸುವಂತಹದ್ದು ನಡೀತಾ ಇದ್ರೆ ಅದನ್ನು ಯಾರು ತಾನೇ ಒಪ್ಕೊಳ್ತಾರೆ? ಒಪ್ಕೊಳ್ಳುವವರು ಇದ್ದಾರೆ, ಅದು ಬೇರೆ ಪ್ರಶ್ನೆ. ಅದಕ್ಕೆ ನಾನಾ ಕಾರಣಗಳು ಕೂಡ ಇದೆ. ಆದ್ರೆ ಈಗ ಇದರ ವಿರುದ್ಧ ಹಿಂದೂ ಸಂಘಟನೆಗಳು ಧ್ವನಿ ಎತ್ತೋದಕ್ಕೆ ಶುರು ಮಾಡಿದವೆ. ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಯಿತು. ಅನೇಕ ಕಡೆಗಳಲ್ಲೂ ಕೂಡ ಪ್ರತಿಭಟನೆಗಳಾಗಿದ್ದಾವೆ. ಪ್ರತಿಭಟನಾಕಾರರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಈ ಔರಂಗಜೇಬನ ಸಮಾಧಿಯನ್ನ ತೆರವುಗೊಳಿಸಬೇಕು, ಯಾವುದೇ ಕಾರಣಕ್ಕೂ ಕೂಡ ಈ ಔರಂಗಜೇಬನ ಸಮಾಧಿ ಮಹಾರಾಷ್ಟ್ರದಲ್ಲಿ ಇರಕೂಡದು ಅಂತ ಅವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸೋಮವಾರ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಆಗಿದೆ. ಈ ಸಂದರ್ಭದಲ್ಲಿ ವಿಎಚ್ಪಿ ಏನ್ ಹೇಳಿದೆ, ನಾವು ಬಾಬ್ರಿ ಮಸೀದಿಯನ್ನ ಧ್ವಂಸ ಮಾಡುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಕರಸೇವೆಯನ್ನ ಮಾಡಿದ್ವೋ ಅದೇ ರೀತಿಯಾಗಿ ಔರಂಗಜೇಬನ ಸಮಾಧಿಯನ್ನ ತೆರವಿಗೂ ಕೂಡ ಕರಸೇವೆಯನ್ನ ಮಾಡೋದಕ್ಕೆ ಸಿದ್ಧ ಇದ್ದೀವಿ ಅಂತ. ಅಂದ್ರೆ ಮಹಾರಾಷ್ಟ್ರದ ಸರ್ಕಾರ ಈ ಸಮಾಧಿಯನ್ನ ತೆರವು ಮಾಡಬೇಕು. ಒಂದು ವೇಳೆ ಫಡ್ನವೀಸ್ ಸರ್ಕಾರ ಇದನ್ನ ತೆರವು ಮಾಡಿಲ್ಲ ಅಂತಂದ್ರೆ ನಾವು ಕರಸೇವೆಯ ಮೂಲಕ ತೆರವು ಮಾಡ್ತೀವಿ, ಆ ಮಟ್ಟಿಗೂ ಕೂಡ ನಾವು ಯೋಚನೆ ಮಾಡ್ತಾ ಇದ್ದೀವಿ ಅಂತ ವಿಶ್ವ ಹಿಂದೂ ಪರಿಷತ್ ಹೇಳಿದೆ. ವಿಶ್ವ ಹಿಂದೂ ಪರಿಷತ್ಗೆ ಅನೇಕ ಸಂಘಟನೆಗಳು ಕೂಡ ಸಾಥ್ ನೀಡಿದವೆ. ಆದ್ರೆ ಈ ಇಡೀ ಹೋರಾಟದಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆಗಿ ಕಾಣ್ತಾ ಇರುವಂತಹದ್ದು ಶಿವಸೇನೆಯ ಉದ್ಧವ್ ಠಾಕ್ರೆ ಬಣದ ನಿಲುವು. ಯಾಕೆ ಗೊತ್ತಾ ಮಿತ್ರರೇ, ನಿಮಗೆ ನೆನಪಿರಲಿ, ಈ ಔರಂಗಾಬಾದ್ ಅನ್ನುವಂತ ಹೆಸರಿತ್ತಲ್ಲ, ಆ ಸಂದರ್ಭದಲ್ಲಿ ಅತಿ ದೊಡ್ಡ ಹೋರಾಟಕ್ಕೆ ಕರೆ ಕೊಟ್ಟಂತವರು ಹಿಂದೂ ಹೃದಯ ಸಾಮ್ರಾಟ ಅಂತ ಕರೆಸಿಕೊಳ್ತಿದ್ದಂತಹ ಬಾಳಾ ಸಾಹೇಬ್ ಠಾಕ್ರೆ. ಅವ್ರೇನ್ ಹೇಳ್ತಾ ಇದ್ರು ಅಂತಂದ್ರೆ, ಮಹಾರಾಷ್ಟ್ರದಲ್ಲಿ ಈ ಔರಂಗಾಬಾದ್ ಅನ್ನುವಂತಹ ಹೆಸರೇ ಇರಬಾರ್ದು, ಜೊತೆಗೆ ಈ ಔರಂಗಜೇಬನ ಸಣ್ಣ ಕುರುಹು ಕೂಡ ಇರಬಾರದು ಅಂತ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದಂತವರು. ಔರಂಗಜೇಬನನ್ನ ಯಾವ ಕಾರಣಕ್ಕೂ ಕೂಡ ಬಾಳಾ ಸಾಹೇಬ್ ಠಾಕ್ರೆ ಒಪ್ಕೊಳ್ತಾ ಇರಲಿಲ್ಲ. ಆದ್ರೆ ವಿಪರ್ಯಾಸ ಏನು ಗೊತ್ತಾ, ಅದೇ ಬಾಳಾ ಸಾಹೇಬ್ ಠಾಕ್ರೆಯ ಮಗ ಉದ್ಧವ್ ಠಾಕ್ರೆ ಈಗ ಔರಂಗಜೇಬನ ಸಮಾಧಿಯ ರಕ್ಷಣೆಗೆ ನಿಂತ್ಕೊಂಡಿದ್ದಾರೆ. ಅವರ ಶಿವಸೇನೆಯ ಯುಬಿಟಿ ಬಣ ಏನಿದೆ, ಔರಂಗಜೇಬನ ಸಮಾಧಿಯನ್ನ ಮಹಾರಾಷ್ಟ್ರದ ವೀರತ್ವದ ಪ್ರತೀಕ ಅಂತ ಹೇಳಿ ಕರೆದುಕೊಂಡಿದೆ. ನಿಮಗಿದನ್ನು ಕೇಳೋದಕ್ಕೆ ಆಶ್ಚರ್ಯ ಆಗಬಹುದು, ಆದರೂ ಕೂಡ ಸತ್ಯ ಮಿತ್ರರೇ. ಶಿವಸೇನೆಯ ಮುಖವಾಣಿ ಸಾಮ್ನಾ ಏನಿದೆ, ಅದರಲ್ಲೊಂದು ದೊಡ್ಡ ಆರ್ಟಿಕಲ್ ಅನ್ನು ಬರೆಯಲಾಗಿದೆ. ಅದರಲ್ಲಿ ಹೇಳಲಾಗಿದೆ, ಮಹಾರಾಷ್ಟ್ರದ ಶೌರ್ಯದ ಪ್ರತೀಕವಾಗಿ ಔರಂಗಜೇಬನ ಸಮಾಧಿ ಇದೆ. ಯಾರು ಔರಂಗಜೇಬನ ಕಬ್ರಿಸ್ತಾನವನ್ನು ತೆರವಿಗೆ ಪ್ರಯತ್ನ ಮಾಡ್ತಾ ಇದ್ದಾರೋ ಅವರು ಮಹಾರಾಷ್ಟ್ರದ ವೀರ ಪರಂಪರೆಯ ವಿರೋಧಿಗಳಾಗಿದ್ದಾರೆ ಅಂತ ಹೇಳಿ ಶಿವಸೇನೆಯ ಸಾಮ್ನಾದಲ್ಲಿ ಹೇಳಲಾಗಿದೆ. ಅಷ್ಟೇ ಅಲ್ಲ, ಔರಂಗಜೇಬನ ಸಮಾಧಿಯ ವಿರುದ್ಧವಾಗಿ ಹೋರಾಡ್ತಾ ಇರುವಂತವರನ್ನ ಹಿಂದೂ ತಾಲಿಬಾನಿಗಳು ಅಂತ ಕರೆಯಲಾಗಿದೆ. ಇದು ಮಿತ್ರರೇ ಮಹಾರಾಷ್ಟ್ರದಲ್ಲಿ ಹೊಸ ಬಗೆಯ ಕಿಚ್ಚನ್ನು ಹಚ್ಚಿದೆ. ಯಾಕೆಂದ್ರೆ ಶಿವಸೇನೆ ಇಷ್ಟು ದಿನ ಔರಂಗಜೇಬನ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇತ್ತು. ಈಗ ಅದೇ ಶಿವಸೇನೆಯ ಉದ್ಧವ್ ಠಾಕ್ರೆ ಬಣ ಔರಂಗಜೇಬನ ಪರವಾಗಿ ಮಾತನಾಡೋದಕ್ಕೆ ಶುರು ಮಾಡಿದೆ. ಯಾಕೆ ಹೀಗೆ ಅಂತ ನಿಮಗೇನು ವಿವರಿಸಿ ಹೇಳಬೇಕಾಗಿಲ್ಲ. ಈಗ ಶಿವಸೇನೆ ಒಡೆದು ಹೋಗಿದೆ. ಒಂದು ಕಡೆ ಉದ್ಧವ್ ಠಾಕ್ರೆ ಇದ್ದಾರೆ, ಇನ್ನೊಂದು ಕಡೆ ಏಕನಾಥ್ ಶಿಂದೆ ಬಣ ಇದೆ. ಏಕನಾಥ್ ಶಿಂದೆ ಬಣ ಕಳೆದ ಚುನಾವಣೆಯಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿದೆ. ಆದರೆ ಉದ್ಧವ್ ಠಾಕ್ರೆಗೆ ಒಂದು 20 ಸೀಟ್ ಬಂದಿದೆಯಲ್ಲ, ಅದಕ್ಕೆ ಕಾರಣ ಏನು ಕೇಳಿದ್ರೆ ಮುಸ್ಲಿಂ ಮತ ಬ್ಯಾಂಕ್. ಉದ್ಧವ್ ಠಾಕ್ರೆ ಕಾಂಗ್ರೆಸ್ ಜೊತೆಗೆ ಕೈ ಜೋಡಿಸಿದ್ರು ಅನ್ನುವಂತಹ ಏಕೈಕ ಕಾರಣಕ್ಕೋಸ್ಕರವಾಗಿ ಮುಸ್ಲಿಮರು ಉದ್ಧವ್ ಠಾಕ್ರೆಗೆ ವೋಟ್ ಹಾಕೋದಕ್ಕೆ ಶುರು ಮಾಡಿದ್ರು. ಕಳೆದ ಚುನಾವಣೆಯಲ್ಲೂ ಕೂಡ ಮುಸ್ಲಿಂ ಪ್ರಾಬಲ್ಯ ಇರುವಂತಹ ಕ್ಷೇತ್ರಗಳಲ್ಲಿ ಉದ್ಧವ್ ಠಾಕ್ರೆ ಪಕ್ಷಕ್ಕೆ ಗೆಲುವು ಸಿಕ್ಕಿದೆ. ಹೀಗಾಗಿ ಅಂತಹ ಮತ ಬ್ಯಾಂಕ್ ಅನ್ನು ನಾವು ಬಿಟ್ಕೊಡೋದಕ್ಕೆ ಸಿದ್ಧ ಇಲ್ಲ ಅಂತ ಉದ್ಧವ್ ಠಾಕ್ರೆ ನಿಂತ್ಕೊಂಡಿದ್ದಾರೆ. ವಿಪರ್ಯಾಸ ನೋಡಿ, ಈ ದೇಶದ ರಾಜಕಾರಣ ಯಾವ ಹಂತಕ್ಕೆ ಹೋಗಬಹುದು ಅಂತ ಯೋಚನೆ ಮಾಡಿ. ಯಾವ ಶಿವಸೇನೆ ಮುಸ್ಲಿಮರನ್ನ ಕಡುವಾಗಿ ವಿರೋಧಿಸ್ತಾ ಇತ್ತು, ಹಿಂದೂ ರಾಷ್ಟ್ರ ಆಗಬೇಕು ಅಂತ ಹೋರಾಟವನ್ನು ಶುರು ಮಾಡಿತ್ತು, ಅದೇ ಶಿವಸೇನೆ ಈಗ ಮುಸ್ಲಿಮರ ಪಕ್ಷ ವಹಿಸಿಕೊಂಡಿದೆ. ಅದರಲ್ಲೂ ಕೂಡ ಈ ದೇಶದಲ್ಲಿ ಅತ್ಯಂತ ದೊಡ್ಡ ಧರ್ಮಾಂಧನಾಗಿರುವಂತಹ ಔರಂಗಜೇಬನ ಸಮಾಧಿಯ ರಕ್ಷಣೆಗೆ ನಿಂತ್ಕೊಂಡಿದ್ದಾರೆ. ಔರಂಗಜೇಬ ಈ ದೇಶದ ಇತಿಹಾಸದ ಪ್ರತೀಕ ಅಂತ ಕರೆಯೋದಕ್ಕೆ ಶುರು ಮಾಡಿದ್ದಾರೆ. ಇನ್ನು ಬಿಜೆಪಿಯ ನಾಯಕ ಟಿ ರಾಜಾ ಸಿಂಗ್ ಮಾತ್ರ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಅವರೇನು ಹೇಳಿದ್ದಾರೆ ಅಂತಂದ್ರೆ, ಈ ದೇಶವನ್ನು ಹಿಂದೂ ರಾಷ್ಟ್ರ ಮಾಡಬೇಕು, ಅದಕ್ಕೋಸ್ಕರವಾಗಿ ಹಿಂದೂ ಸೇನೆಯನ್ನು ತಯಾರು ಮಾಡಬೇಕು, ಔರಂಗಜೇಬನ ಸಮಾಧಿಯನ್ನ ಈ ಸ್ಥಳದಿಂದ ತೆರವು ಮಾಡಬೇಕು, ಇದಕ್ಕೋಸ್ಕರವಾಗಿ ನಾವು ಯಾವುದೇ ಹಂತಕ್ಕೆ ಬೇಕಾದರೂ ಇಳಿತೀವಿ. ನನ್ನ ಈ ನಿಲುವು ಪಕ್ಷಕ್ಕೆ ವಿರುದ್ಧವಾಗಿದ್ರೆ ನನ್ನನ್ನ ಬೇಕಾದ್ರೆ ಪಕ್ಷ ಉಚ್ಚಾಟನೆ ಮಾಡಲಿ, ನಾನೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಹಿಂದುತ್ವದ ಹೋರಾಟವನ್ನು ಯಾವ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಅಂತ ಹೇಳಿ ಟಿ ರಾಜಾ ಸಿಂಗ್ ಹೇಳಿದ್ದಾರೆ.
ಹಾಗಾದ್ರೆ ಇಷ್ಟೆಲ್ಲ ಆಗ್ತಾ ಇದೆಯಲ್ಲ, ಮಹಾರಾಷ್ಟ್ರ ಸರ್ಕಾರದ ಸ್ಟ್ಯಾಂಡ್ ಏನು? ದೇವೇಂದ್ರ ಫಡ್ನವೀಸ್ ಸರ್ಕಾರ ಔರಂಗಜೇಬನ ಸಮಾಧಿಯನ್ನು ತೆರವುಗೊಳಿಸುತ್ತಾ ಇಲ್ವಾ? ಹೀಗೊಂದು ಪ್ರಶ್ನೆ ಬರುತ್ತೆ ಅಲ್ವಾ. ಯಾವಾಗ ಮಿತ್ರರೇ ಈ ಹೋರಾಟ ಜಾಸ್ತಿ ಆಯಿತು, ಈ ಇಡೀ ಔರಂಗಜೇಬನ ಸಮಾಧಿ ಇರುವಂತಹ ಸ್ಥಳಕ್ಕೆ ಸರ್ಕಾರ ಹೆಚ್ಚಿನ ಭದ್ರತೆಯನ್ನು ಕೊಟ್ಟಿದೆ, ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಎಚ್ಚರಿಕೆಯನ್ನು ವಹಿಸಿದೆ. ಹಾಗಂತ ಫಡ್ನವೀಸ್ ಸರ್ಕಾರ ಔರಂಗಜೇಬನ ಸಮಾಧಿಯ ಪರವಾಗಿದೆ ಅಂತಲ್ಲ. ಫಡ್ನವೀಸ್ ಈ ಬಗ್ಗೆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ನನಗೂ ಕೂಡ ಈ ಔರಂಗಜೇಬನ ಸಮಾಧಿಯನ್ನು ತೆರವು ಮಾಡಬೇಕು ಅನ್ನುವಂಥ ಇಚ್ಛೆ ಇದೆ, ಆದರೆ ಈ ಔರಂಗಜೇಬನ ಸಮಾಧಿಯನ್ನು ಇವತ್ತು ASI ರಕ್ಷಣೆ ಮಾಡ್ತಾ ಇದೆ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಅಡಿಯಲ್ಲಿರುವಂಥದ್ದು. ಹೀಗಾಗಿ ಕಾನೂನಾತ್ಮಕ ತೊಡಕುಗಳಿದೆ ಮಿತ್ರರೇ. ಈ ASI ಅಡಿಯಲ್ಲಿರುವಂಥ ಯಾವುದೇ ಸ್ಮಾರಕವನ್ನು ನೀವು ತೆರವು ಮಾಡೋದಾಗಿರಲಿ, ಅದನ್ನು ನವೀಕರಿಸೋದಾಗಿರಲಿ, ಏನನ್ನೂ ಮಾಡುವಂತಿಲ್ಲ. ಅದಕ್ಕೆ ASIನ ಪರ್ಮಿಷನ್ ಅಗತ್ಯ. ಒಂದು ವೇಳೆ ಅದನ್ನು ಸರ್ಕಾರ ನವೀಕರಣ ಮಾಡೋದಾದರೆ ASI ಪರ್ಮಿಷನ್ ಅನ್ನು ಕೊಡುತ್ತೆ. ಇಲ್ಲಪ್ಪ ನಾವು ಬುಲ್ಡೋಸರ್ ತಂದು ಡೆಮಾಲಿಷನ್ ಮಾಡ್ತೀವಿ ಅಂತಂದ್ರೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಯಾವುದೇ ಕಾರಣಕ್ಕೂ ಕೂಡ ಅದಕ್ಕೆ ಪರ್ಮಿಷನ್ ಕೊಡೋದಿಲ್ಲ. ಯಾಕೆ ಪರ್ಮಿಷನ್ ಕೊಡೋದಿಲ್ಲ ಅಂತಂದ್ರೆ ನಮ್ಮ ಕಾನೂನಿನಲ್ಲಿ ಅದಕ್ಕೆ ಅವಕಾಶವೇ ಇಲ್ಲ. ಹೀಗಾಗಿ ಫಡ್ನವೀಸ್ ಸರ್ಕಾರಕ್ಕೆ ಔರಂಗಜೇಬನ ಸಮಾಧಿಯನ್ನು ತೆರವು ಮಾಡುವಂತಹ ಇಚ್ಛೆ ಇದ್ರೂ ಕೂಡ ಅದನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಕಾನೂನಾತ್ಮಕ ತೊಡಕುಗಳಿದೆ. ಹೀಗಾಗಿ ತನ್ನ ಅಸಹಾಯಕತೆಯನ್ನ ಫಡ್ನವೀಸ್ ಕೂಡ ಹೇಳ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಮಹಾರಾಷ್ಟ್ರದಲ್ಲಿ ಈ ದೊಡ್ಡ ಪ್ರತಿಭಟನೆ ಆಗುವಂತಹ ಸಂದರ್ಭದಲ್ಲಿ ಒಂದು ಸುಳ್ಳು ಸುದ್ದಿ ಕೂಡ ಹಬ್ಬಿಬಿಡ್ತು. ಅದೇನು ಕೇಳಿದ್ರೆ, ಪ್ರತಿಭಟನಾಕಾರರು ಮುಸ್ಲಿಂ ಧರ್ಮದ ಧರ್ಮಗ್ರಂಥವನ್ನು ಸುಟ್ಟಿದ್ದಾರೆ ಅಂತ. ಹೀಗಾಗಿ ಮುಸ್ಲಿಮರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಬೀದಿಗಿಳಿದ್ರು. ಈ ವೇಳೆ ಕಲ್ಲು ತೂರಾಟ ಕೂಡ ನಡೀತು. ಒಂದು 7-8 ಮಂದಿಗೆ ಗಾಯ ಕೂಡ ಆಯಿತು. ಅದಾದ ಬಳಿಕ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ. ಪೊಲೀಸರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಮಾಡಲಾಗ್ತಾ ಇದೆ. ಅಂದ್ರೆ ಮಿತ್ರರೇ, ಮಹಾರಾಷ್ಟ್ರದಲ್ಲಿ ಈ ಔರಂಗಜೇಬನ ಸಮಾಧಿಯ ವಿಚಾರ ದೊಡ್ಡ ರಾಜಕೀಯ ತಿರುವನ್ನು ಪಡೆದುಕೊಂಡಿದೆ. ಹಿಂದೂ ಸಂಘಟನೆಗಳು ಬಾಬ್ರಿ ಮಸೀದಿಯನ್ನು ಧ್ವಂಸ ಮಾಡಿದ ರೀತಿಯಲ್ಲೇ ಈ ಒಂದು ಔರಂಗಜೇಬನ ಸಮಾಧಿಯನ್ನು ಕೂಡ ಧ್ವಂಸ ಮಾಡ್ತೀವಿ ಅಂತ ಹೇಳಿಕೆ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಮಿತ್ರರೇ, ಮುಂದಿನ ದಿನಗಳಲ್ಲಿ ಇದು ಯಾವ ಹಂತಕ್ಕೆ ಹೋಗುತ್ತೆ ಅಂತ ಈಗಲೇ ಏನನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಈ ವಿಚಾರದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ